ಜೈ ಹಿಂದ್, ನಮಸ್ತೆ. ನಾನು ನಿಮ್ಮ ವಿಜಯನಗರ ಆರ್ಮಿ ಅಫಿಷಿಯಲ್ ಅಡ್ಮಿನ್. ಇವತ್ತಿನ ವಿಡಿಯೋದಲ್ಲಿ 2026ರ ಅಗ್ನಿವೀರ ನೇಮಕಾತಿಯ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಇದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವಾಗಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊತೀನಿ. ಯಾಕಂತ ಅಂದರೆ ಇವಾಗ ಕೆಲವೊಂದು ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮು ವಿಡಿಯೋ ಕ್ರಿಯೇಟರ್ಸ್ ಅವರೆಲ್ಲ ಆಲ್ಮೋಸ್ಟ್ ವಿಡಿಯೋ ಪೋಸ್ಟ್ ಎಲ್ಲ ಹಾಕ್ತಿದ್ದಾರೆ ಅಗ್ನಿವೀರ್ ಬಗ್ಗೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ. ಸ್ಟೋರಿ ಹಾಕಿದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡಿದ್ರಿ, ನಾನು ವಿಡಿಯೋ ಮಾಡಬೇಕಾ ಅಥವಾ ಬೇಡ ಅಂತಂದೇಳಿ ಹಾಕಿದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ವಿಡಿಯೋ ಮಾಡಬೇಕು, ವಿಡಿಯೋ ಮಾಡಿ ಸಂಪೂರ್ಣವಾದ ಮಾಹಿತಿ ಹೇಳ್ರಿ ಅಂತಂದೇಳಿ ಹೇಳಿದ್ರಿ. ಇಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸ್ತಿರ್ಬೋದು, ಇದು ಯಾವುದೇ ರೀತಿ ಫೇಕ್ ಅಲ್ಲ. ಜಾಯಿನ್ ಇಂಡಿಯನ್ ಆರ್ಮಿ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಂದೇಳಿ ಮೇಲ್ಗಡೆ ನಿಮಗೆ ಕಾಣಿಸ್ತಿರ್ಬೋದು. ಇದು ಅಫಿಷಿಯಲ್ ವೆಬ್ಸೈಟಿಂದ ಬಂದಿರುವಂಥ ಮಾಹಿತಿ. ಅಂದರೆ ಅವರು ಅಗ್ನಿವೀರ ಅಪ್ಲಿಕೇಶನ್ನ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂತಂದೇಳಿ ಅವರು ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಕನ್ನಡದಲ್ಲೇ ಇದೆ, ನೀವು ಒಂದ್ಸರಿ ಕ್ಲೀನಾಗಿ ನೋಡ್ಕೊಳ್ರಿ. ನಾನು ಬಾಕ್ಸನ್ನು ಹಾಕ್ತೀನಿ, ಆ ಬಾಕ್ಸ್ ಒಳಗಿರೋದೆಲ್ಲದು ಕೂಡ ಕ್ಲೀನಾಗಿ ಒಂದ್ಸಾರಿ ಓದ್ಕೊಳ್ರಿ ನೀವೆಲ್ಲರೂ ಕೂಡ. ಬಟ್ ಇವಾಗ ಇದರಲ್ಲಿ ಏನು ಕೊಟ್ಟಿದ್ದಾರೆ ಮೇನ್ ಅಪ್ಡೇಟ್ ಅಂತ ಅಂದರೆ, ಅವರು ಅಗ್ನಿವೀರ 2026ರ ನೇಮಕಾತಿಯನ್ನು 1 ಫೆಬ್ರವರಿ 2026ರಿಂದ ಪ್ರಾರಂಭ ಮಾಡ್ತೇವೆ ಅಂತಂದೇಳಿ ಅವರು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನಿಮಗೆ 1ನೇ ತಾರೀಕು ಫುಲ್ ಮಾಹಿತಿ ಸಿಗುತ್ತೆ. ಅಲ್ಲಿವರೆಗೂ ಯಾರೇ ವಿಡಿಯೋ ಮಾಡಿದ್ರು, ಯಾರೇ ಒಂದು ಪೋಸ್ಟ್ ಮಾಡಿದ್ರು ಅದನ್ನ ಯಾವುದು ನಂಬಕ್ಕೆ ಹೋಗ್ಬೇಡ್ರಿ. 17ವರಿಂದ 23 ಏಜ್ ಇದೆ, ಈ ಥರ ಎಲ್ಲ ಕೊಡ್ತಿರ್ತಾರೆ. ಅದು ಯಾವುದು ಕೂಡ ಕಟ್ಟುಕತೆ. ನನ್ನ ಪ್ರಕಾರ ಅದು 17ವರಿಂದ 21 ಏಜು ಕಂಟಿನ್ಯೂ ಆಗಿರುತ್ತೆ. ಒಂದು ವೇಳೆ ಏನಾದರೂ ಚೇಂಜಸ್ ಆದರೆ ಅಫಿಷಿಯಲ್ ವೆಬ್ಸೈಟಿಂದ ಫೆಬ್ರವರಿ 1ನೇ ತಾರೀಕು ಕ್ಲೀನಾಗಿ ಒಂದು ನೋಟಿಸ್ ಬಿಡ್ತಾರೆ, ಅಂದರೆ ನೋಟಿಫಿಕೇಷನ್ ಬಿಡ್ತಾರೆ. ಆ ನೋಟಿಫಿಕೇಷನಲ್ಲಿ ಫುಲ್ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅವರು. ಆ ಫುಲ್ ಮಾಹಿತಿಯನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ಇವಾಗ ಯಾವ ಥರ ವಿಡಿಯೋ ಮಾಡ್ತಿದ್ದೀನಿ, ಸೊ ಅದೇ ರೀತಿ ವಿಡಿಯೋ ಮಾಡಿ ನಿಮಗೆ ಫುಲ್ ಮಾಹಿತಿಯನ್ನು ನೀಡ್ತೀನಿ. ಆಲ್ಮೋಸ್ಟ್ ಏಜ್ ನನ್ನ ಪ್ರಕಾರ ಇರೋದು ಒಂದು ಸಾರಿ ಸ್ಕ್ರೀನ್ ಮೇಲೆ ಶೋ ಮಾಡ್ತೀನಿ, ನಾನು ಇಲ್ಲಿ ಹೇಳ್ತಾನೆ ಹೋಗ್ತೀನಿ, ನೋಡ್ತಾ ಇರ್ರಿ. ಈ ವರ್ಷ ಡೇಟ್ ಆಫ್ ಬರ್ತ್ ನನ್ನ ಪ್ರಕಾರ ಎಲ್ಲಿಂದ ಎಲ್ಲಿವರೆಗೂ ಅಂತ ಅಂದರೆ 1/10/2005ರಿಂದ ಮೇಲ್ಪಟ್ಟು 1/4/2009 ಒಳಗಡೆ ಇರೋರು ಅಪ್ಲಿಕೇಶನ್ನ ಹಾಕ್ಬೋದು. ಒಂದು ವೇಳೆ ಅದು ಏನಾದರೂ ಚೇಂಜಸ್ ಆದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಯಾವಾಗ ಅಪ್ಡೇಟ್ ಮಾಡ್ತೀನಿ ಅಂತ ಅಂದರೆ 1ನೇ ತಾರೀಕು ಅದು ಫುಲ್ ಇನ್ಫಾರ್ಮೇಷನ್ ಬರುತ್ತೆ, ಬಂದ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ಹೈಟ್ ಕೂಡ ಹೇಳ್ತೀವಿ, ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತೀರಿ ಹೈಟ್ ಏನಾದ್ರು ಕಡಿಮೆ ಮಾಡ್ತಾರಾ ಏನು, ಅದು ಯಾವುದು ಕೂಡ ಕಡಿಮೆ ಆಗಲ್ಲ. ಹೈಟು ಕೂಡ 166 ಇರುತ್ತೆ. ಅಫಿಷಿಯಲ್ ವೆಬ್ಸೈಟಿಂದ ಬರೋವರೆಗೂ ಯಾವುದು ಕೂಡ ರಿಯಲ್ ಆಗಿ ಇರಲ್ಲ. ಫುಲ್ ಇನ್ಫಾರ್ಮೇಷನ್ ಬಂದಾಗ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವೆಬ್ಸೈಟಿಂದ ಮಾಹಿತಿ ಬಂದಿರುತ್ತಲ್ವ, ಆ ಮಾಹಿತಿ ಬಂದಾಗ ನಾನು ನಿಮಗೆ ಫುಲ್ ಕೊಡ್ತೀವಿ. ಒಂದು ಇನ್ಫಾರ್ಮೇಷನ್ ಅವ್ರು ಕೊಟ್ಟಿರ್ತಾರೆ, ಅದರಲ್ಲಿ ಏನಿರುತ್ತೆ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಹಿಂದ್. ಹೀಗೆ ಸಪೋರ್ಟ್ ಮಾಡಿ.